ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಐಶು ವ್ಲಾಗ್ಸ್ ಕನ್ನಡ. ಹೋದ ಶುಕ್ರವಾರ ಸ್ವಲ್ಪ ಮಂತ್ಲಿ ಗ್ರಾಸರೀಸ್ ಎಲ್ಲ ತರಬೇಕಾಗಿತ್ತು. ಹಾಗಾಗಿ ನಾನು ನಮ್ಮ ಯಜಮಾನ್ರು ಮನೆ ಹತ್ರನೇ ಇರುವಂತಹ ಡಿ ಮಾರ್ಟಿಗೆ ಹೋಗಿದ್ವಿ. ಇದಿರುವಂಥದ್ದು ವಾಜರಳ್ಳಿ ಹತ್ರ, ಕನಕಪುರ ರೋಡ್ ಇರೋ ಸೈಡ್ ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದರೆ ಇದೊಂದೇ ಡಿ ಮಾರ್ಟ್ ಅಲ್ಲಿ ಇರೋದು ಹತ್ರವಾಗಿ. ಸೊ ಎಲ್ಲರೂ ಇರ್ತಾರೆ ಅಲ್ಲಿ. ವೀಕೆಂಡಲ್ಲಿ ಹೋದ್ರಂತೂ ಒಂದು ಚೂರು ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ತುಂಬೋಗಿರುತ್ತೆ. ಸೊ ಏನೇನು ತೊಗೊಂಡ್ವಿ ಅಂತ ನಾನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ಮಿಲ್ಕಿ ಮಿಸ್ಟಿ ದೋಯಿ ಅಂತ ನಂಗೆ ತುಂಬಾ ಇಷ್ಟ ಆಗುತ್ತೆ. ಅದಾದಮೇಲೆ ಇದು ಬ್ರಷ್ಷು, ಪಿಲ್ಲೋ ಕವರ್ಸು ನಮ್ಮ ಯಜಮಾನ್ರು ತೊಗೊಂಡ್ರು. ಇದು 69 ರುಪೀಸ್ದು, ಮತ್ತು ಇದೊಂದು 65 ರುಪೀಸ್ದು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದೊಂದು ಶಾರ್ಟ್ಸ್ ತೊಗೊಂಡೆ ನಾನು. ಆಮೇಲೆ ಜಾಮೂನ್ ಬೈ ಒನ್ ಗೆಟ್ ಒನ್ ಇತ್ತು, ಹಪ್ಪಳ, ಹೀಗೆ ಮಂತ್ಲಿ ಗ್ರಾಸರೀಸು, ದೀಪ ಮೊಯ್ಲಿ, ಯಾಕಂದರೆ ಹಬ್ಬಗಳು ಸಹ ಬರ್ತಿದೆ ಅಲ್ವಾ. ಸೊ ಹಾಗಾಗಿ ಒಟ್ಟಿಗೆ ಎಲ್ಲ ಐಟಮ್ಸು ತಂದುಬಿಡೋಣ ಅಂತ ಹೇಳಿ ಹೋಗಿದ್ದು. ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ, ನನ್ನ ಬರ್ಡೇ ಬರ್ತಾ ಇದೆ. ಅದಾದಮೇಲೆ ಮುಂದಿನ ತಿಂಗಳು ಗಣೇಶ ಗೌರಿ ಹಬ್ಬ ಬರ್ತಿದೆ. ಈ ಸತಿ ಅಂತೂ ನಮ್ಮ ಯಜಮಾನ್ರ ಬರ್ಡೇ ಎಕ್ಸಾಕ್ಟಾಗಿ ಗಣೇಶ ಗೌರಿ ಹಬ್ಬದ ದಿನವೇ ಬಂದಿದೆ, 14 ಸೆಪ್ಟೆಂಬರು. ಸೊ ಹಾಗಾಗಿ 2 ತಿಂಗಳಿಗೆ ಆಗೋಷ್ಟು ರೇಷನ್ ತಂದ್ವಿ. ಬಿಲ್ಲೆಲ್ಲ ಎಷ್ಟಾಯಿತು ಏನಾಯಿತು ಅಂತ ನಿಮಗೆ ಲಾಸ್ಟಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಕಂಪ್ಲೀಟಾಗಿ ಬಿಲ್ಲೇ ಅಟ್ಯಾಚ್ ಮಾಡಿದ್ದೀನಿ, ನೀವು ನೋಡ್ಬೋದು ನಿಮ್ಮ ರೆಫರೆನ್ಸಿಗೆ. ಮತ್ತು ಈ ಸತಿ ಹೋದಾಗ ನಂದಿ ಬ್ರ್ಯಾಂಡದು ಒಂದು ಕುಕ್ಕರ್ ಆಫರಲ್ಲಿತ್ತು. ಅಂದರೆ 2499ಗೆ 3 ಕುಕ್ಕರ್ ಇತ್ತು. ನಾನು ನಿಮಗೆ ತೋರಿಸ್ತೀನಿ ಲಾಸ್ಟಲ್ಲಿ. ನಮ್ಮ ಯಜಮಾನ್ರು ಒಳ್ಳೆ ಆಫರ್ ಇದೆ ಅಲ್ವಾ, ತೊಗೊಂಬಿಡೋಣ ಅಂತ ಹೇಳಿ ತೊಗೊಂಡ್ರು. ಈ ಮಂತ್ಲಿ ಗ್ರಾಸರೀಸ್ ಈ ಸತಿ ಅಷ್ಟೊಂದೇನು ಐಟಮ್ಸ್ ಅಂದರೆ ಕುರುಕ್ಲು ತಿಂಡಿ ಥರ ಏನೂ ತೊಗೊಳ್ಲಿಲ್ಲ. ಚಿಪ್ಸ್ ಗಿಪ್ಸ್ ಎಲ್ಲ ಹೋದರೂ ತುಂಬಾ ತೊಗೊಬಿಡ್ತಿದ್ದೆ ನಾನು. ಬಟ್ ಈ ಸತಿ ಅಷ್ಟೊಂದು ಏನೂ ತೊಗೊಳ್ಲಿಲ್ಲ. ನಮ್ಮ ಯಜಮಾನ್ರು ಬೇಡ ಅವೆಲ್ಲ ಅನ್ಹೆಲ್ದಿ ಅಂದ್ಕೊಂಡೆ ಕರ್ಕೊಂಬಂದುಬಿಟ್ರು. ಗೋಧಿ ಹಿಟ್ಟು ಪಿಲ್ಸ್ಬರಿ ತೊಗೊಂಡೆ ಈ ಸತಿ. ಯಾಕಂದರೆ ಆಶೀರ್ವಾದ ತೊಗೊತಾ ಇದ್ದಿದ್ದು ಯಾವಾಗ್ಲೂ. ನನಗೆ ಯಾಕೋ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಆಗಿದೆ ಆಶೀರ್ವಾದವ್ರದ್ದು ಅನ್ನಿಸ್ತು. ಹಾಗಾಗಿ ಈ ಸತಿ ಆಶೀರ್ವಾದ ಬೇಡ, ಪಿಲ್ಸ್ಬರಿ ತೊಗೊಳ್ಳೋಣ ಅಂತ ಹೇಳಿ ನಾನು ಸ್ಟಾರ್ಟಿಂಗಲ್ಲಿ ಪಿಲ್ಸ್ಬರಿನೇ ತೊಗೋತಾ ಇದ್ದೆ. ಅದಾದಮೇಲೆ ಆಶೀರ್ವಾದ ಎಲ್ಲರೂ ತೊಗೋತಾರಲ್ವ ಅಂತೇಳಿ ಅದಕ್ಕೆ ಬಂದೆ. ಇವಾಗ ತಿರ್ಗಪ್ಪ ಇದಕ್ಕೆ ಹೋಗಿದ್ದೀವಿ. ಇದೇ ಕುಕ್ಕರ್ ನಾನು ಹೇಳಿದ್ದು. ನೋಡಿ ಬಿಲ್ ಎಷ್ಟಾಗಿದೆ ಅಂತ.